ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಮಹಾಲಯ ಪಿತೃಪಕ್ಷ ಬರ್ತಾ ಇದೆ. 15 ದಿವಸಗಳು ಹುಣ್ಣಿಮೆಯಿಂದ ಹಿಡ್ಕೊಂಡು ಭಾದ್ರಪದ ಶುದ್ಧ ಹುಣ್ಣಿಮೆಯಿಂದ ಹಿಡ್ಕೊಂಡು ಭಾದ್ರಪದ ವದ್ಯ ಅಮಾವಾಸ್ಯವರೆಗೆ 15 ದಿನಗಳು ಪಿತೃ ಕಾರ್ಯಗಳನ್ನು ಮಾಡಬೇಕು. ಪಿಂಡ ಪ್ರದಾನ, ತಿಲತರ್ಪಣ, ಅನ್ನದಾನ ಮಾಡ್ತಕ್ಕಂಥದ್ದು ಸನಾತನ ಧರ್ಮದ ಒಂದು ಪದ್ಧತಿ. ಕೆಲ ಜನರು ಹೇಳ್ತಾ ಇರ್ತಾರೆ, ನಾವು ಜೀವಂತಿದ್ದಾಗ ಸೇವೆ ಮಾಡೀವಿ, ಅನ್ನದಾನ ಮಾಡೋದಿಲ್ಲ, ಯಾವುದು ಪಿಂಡ ಪ್ರದಾನ ಮಾಡೋದಿಲ್ಲ, ಇವೆಲ್ಲ ನಾಟಕ, ಸುಮ್ಮನೆ ಇಲ್ಲಿಟ್ಟ ಪಿಂಡಗಳು ಮೇಲೆ ಹೋಗಿ ಹೇಗೆ ಮುಟ್ಲಿಕ್ಕೆ ಸಾಧ್ಯ? ಇದೆಲ್ಲ ಕೇವಲ ಬ್ರಾಹ್ಮಣರು ತಮ್ಮ ಹೊಟ್ಟೆಪಾಡಿಗಾಗಿ ಪುರೋಹಿತಶಾಹಿ ಜನರು ಮಾಡಿದ ನಾಟಕ ಅಂತ ಹೇಳ್ತಕ್ಕಂಥ ಜನರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನೀವು ಒಮ್ಮೆ ವಿಚಾರ ಮಾಡಿ ನೋಡ್ರಿ, ಇದು ಧನ್ಯತೆ ವ್ಯಕ್ತಪಡಿಸ್ತಕ್ಕಂಥದ್ದು. ಶ್ರಾದ್ದ ಅಂತಂದ್ರೆ ನಮ್ಮ ಪಿತೃಗಳಿಗೆ ಧನ್ಯತೆ ವ್ಯಕ್ತಪಡ್ತಕ್ಕಂಥದ್ದು. ನಮ್ಮೊಂದು ಗ್ಲಾಸ್ ಯಾರಾದರೂ ನೀರು ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀವಿ. ನಮಗೆ ವಿದ್ಯೆ ಕಲಿಸಿದ ಗುರು ಎಲ್ಲಿ ಭೇಟಿ ಆದರೂ ಕೂಡ ನಮಸ್ಕಾರ ಮಾಡ್ತೀವಿ, ಧನ್ಯತೆ ವ್ಯಕ್ತ ಮಾಡ್ತೀವಿ, ಥ್ಯಾಂಕ್ಸ್ ಹೇಳ್ತೀವಿ, ಅವರಿಗೆ ಕೃತಜ್ಞತಾ ಭಾವದಿಂದ ನಡ್ಕೊಳ್ತೀವಿ. ಅದು ಕೂಡ ಹೀಗೆ 3 ಋಣಗಳಿಂದ ಮನುಷ್ಯ ಹುಡ್ತಾನೆ. ಸಾಲಗಳು ಅಂತ ಹೇಳ್ತಾರೆ. ಋಣ ಅಂದ್ರೆ ಒಂದು ದೇವಋಣ, ಋಷಿ ಋಣ, ಪಿತೃಋಣ. ದೇವಋಣ ನಮ್ಮ ಮೇಲಿರ್ತದೆ. ದೇವತೆನ ಮಾನವ ಜನ್ಮ ಕೊಟ್ಟಿದ್ದಾನ ಭಗವಂತ. ಆ ಋಣ ತೀರಿಸ್ಕೊಳ್ಳಿಕ್ಕೆ ನಾವು ತೀರ್ಥಯಾತ್ರೆ, ಯಜ್ಞಯಾಗಾದಿಗಳು, ಪೂಜೆ ಪುನಸ್ಕಾರಗಳು ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಆ ಋಣದಿಂದ ಮುಕ್ತಿ ಆಗಬೇಕು. ಋಷಿ ಋಣ, ಋಷಿ ನಮಗೆ ವೇದ, ಉಪನಿಷತ್ತು, ಶಾಸ್ತ್ರ, ಪುರಾಣಗಳನ್ನೆಲ್ಲ ಕೊಟ್ಟಿದ್ದಾರೆ ಋಷಿಗಳು. ಕಾರಣ ಋಷಿ ಋಣ ಮುಕ್ತ ಆಗೋದ್ರ ಸಲುವಾಗಿ ನಾಮಸ್ಮರಣೆ, ಜಪ, ತಪ, ಸತ್ಕಾರ್ಯ, ಪರೋಪಕಾರ, ಬಂಧು ಬಳಗ, ಯಾರೇ ಹಾಸ್ಪಿಟಲ್ನಲ್ಲಿ ಬಿದ್ದರೆ ಹೋಗೋದು, ಮಾತಾಡಿಸೋದು, ಒಳ್ಳೆಯ ವರ್ತನೆಯಿಂದ ಆ ಋಷಿ ಋಣವನ್ನು ತೀರಿಸ್ಕೊಳ್ಬೇಕು. 3ನೇದ್ದು ಪಿತೃಋಣ. ಜನ್ಮ ಕೊಟ್ಟು ತಾಯಿಗೆ ಋಣ ತೀರಿಸೋದು ಸಾಧ್ಯ ಇಲ್ಲ, ತಂದೆ ಋಣ ತೀರಿಸೋದ್ರ ಸಲುವಾಗಿ ಇದ್ದಾಗ ಸೇವೆ ಮಾಡೋದು, ಗಟ್ಟಿಯಾಗಿ ಮಾತಾಡ್ಲಾರ್ದಂಗೆ ಇರೋದು, ಅವ್ರು ಎದುರು ಕಣ್ಣಲ್ಲಿ ಕಣ್ಣು ಕಲಿಸಿ ಮಾತಾಡ್ಲಾರ್ದಂಗೆ ಭಕ್ತಿಯಿಂದ ಇರೋದು. ತೀರಿದ ನಂತರ ಕರ್ಮಕಾಂಡಗಳನ್ನು ಮಾಡೋದು 12-13 ದಿವಸದವರೆಗೆ. ಅದಾದ ನಂತರ ಪ್ರತಿ ತಿಂಗಳ 11-12 ತಿಂಗಳವರೆಗೆ ಶ್ರಾದ್ದಗಳನ್ನು ಮಾಡೋದು. 12 ತಿಂಗಳು ಯಾಕೆ ಮಾಡಬೇಕಂದ್ರೆ ಆ ಗರುಡ ಪುರಾಣದಲ್ಲಿ ಬರ್ತದೆ, ಈ ಶರೀರ ತೀರಿದ ನಂತರ ಆತ್ಮ ಜ್ಯೋತಿ ಸ್ವರೂಪ ಅದು ಅಲ್ಲಿ ಯಮಲೋಕಕ್ಕೆ ಹೋಗಿ ಮುಟ್ಲಿಕ್ಕೆ 11 ತಿಂಗಳು ಬೇಕು. ಅದಕ್ಕೋಸ್ಕರ ಮಾರ್ಗ ಮಧ್ಯದಲ್ಲಿ ನೀರು, ಅನ್ನ ಕೊಡಬೇಕು. ಮನುಷ್ಯ ಜನ್ಮ ತಾಳಿದ್ದು ಪಿಂಡ ರೂಪದಲ್ಲಿದ್ದ ಬ್ರಹ್ಮಾಂಡದಲ್ಲಿ ಬಂದಿದ್ದು, ಅದಕ್ಕೆ ಗೋಲಾಕಾರವಾಗಿ ಪಿಂಡವನ್ನು ಮಾಡ್ತೀವಿ. ಮನುಷ್ಯಗೆ ಬೇಕಾಗಿದ್ದು ಅನ್ನ ಮತ್ತು ನೀರು, ಕಾರಣ ಅಲ್ಲಿ ಅನ್ನ ಮತ್ತು ನೀರನ್ನು ಬಳಸ್ತೀವಿ. ಅಷ್ಟು ದೂರದೇನು ಯಮಲೋಕ ಅಂತಂದ್ರೆ ಹೌದು, ಗರುಡ ಪುರಾಣದಲ್ಲಿ ಬರ್ತದೆ, ಅಷ್ಟು ದೂರದು. ಇದು ನಾಸಾದವರು ಹೇಳ್ತಾರ, ಈ ಬ್ರಹ್ಮಾಂಡದ ವಿಷಯ, ಈ 1,30,000 ಭೂಮಿಗಳನ್ನು ಒಂದು ಕಡೆ ಸೇರಿಸಿದ್ರೆ ಒಂದು ಸೂರ್ಯ ಆಗ್ತಾನೆ. ಅಂತಹ 1,00,000 ಸೂರ್ಯಗಳನ್ನು ಒಂದು ಕಡೆ ಸೇರಿಸಿದ್ರೆ ಒಂದು ನಕ್ಷತ್ರ ಆಗ್ತದೆ. ಆ ನಕ್ಷತ್ರದ ಆ ಕೊನೆಯಿಂದ ಈ ಕೊನೆ ದೂರ ಎಷ್ಟದಂದ್ರೆ 1,000 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ರ್ಯಾಕೆಟ್ನಲ್ಲಿ ಕೂತು ನಾವು ಈ ಕೊನೆಯಿಂದ ಆ ಕೊನೆಗೆ ಹೋಗಬೇಕಾದ್ರೆ ಮನುಷ್ಯಗೆ 600 ವರ್ಷಗಳು ಬೇಕು. ಇದು ಸೈನ್ಸಿನ ಕಲ್ಪನೆ, ನಾಸಾದವರ ಕಲ್ಪನೆ. ಇದೆಲ್ಲ ಈ 9 ಗ್ರಹಗಳು, ಸೂರ್ಯ, ಚಂದ್ರ, ಬ್ರಹ್ಮಾಂಡ, ಈ ಪೃಥ್ವಿ, ಇದೆಲ್ಲ ಕಲಿತು 1 ಕೋಟಿ ನಕ್ಷತ್ರಗಳು ಎಲ್ಲ ಕಲಿತು ಒಂದು ಬ್ರಹ್ಮಾಂಡ ಆದ್ರೆ ಇಂಥವು ಮಿನಿಮಮ್ 50,000 ಬ್ರಹ್ಮಾಂಡಗಳು ಅವು ಅಂಥೇಳಿ ಕಲ್ಪನೆ ಮಾಡ್ತದೆ ವಿಜ್ಞಾನ. ಅದಕ್ಕೆ ನಮ್ಮ ಗೀತಾ ಒಳಗೆ ಹೇಳ್ತಾಳೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಈ ಕಣ್ಣುಗಳಿಂದ ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ದಿವ್ಯ ಚಕ್ಷುಗಳನ್ನು ಕೊಡ್ತೀನಿ ಗೀತೆ ಒಳಗೆ ಹೇಳಿದ್ದು. ಇದೆಲ್ಲ ಇಷ್ಟು ದೊಡ್ಡ ಪ್ರಮಾಣವಾಗಿರ್ತಕ್ಕಂಥದ್ದು. ಕಾರಣ ನಾವು ನಮ್ಮ ತಂದೆ ತಾಯಿಯವರಿಗೆ ಧನ್ಯತೆ ವ್ಯಕ್ತ ಮಾಡಲಿಕ್ಕೆ 1 ದಿವಸ 1 ಗಂಟೆ ಹೊತ್ತು ಶ್ರಮ ಪಟ್ಟರೆ 1 ವರ್ಷದವರೆಗೆ ನಮಗೆ ಸಮಾಧಾನ ಇರ್ತದೆ. ಇಲ್ಲರಿ ನಾವು ಅನಾಥಾಶ್ರಮಗಳಿಗೆ ರೊಕ್ಕ ಕೊಡ್ತೀವಿ, ನಾವು ಯಾರಿಗೂ ವಿದ್ಯಾರ್ಥಿಗಳಿಗೆ ಪಾಠಶಾಲೆಗೆ ಹೋಗಿ ಪುಸ್ತಕಗಳು ಕೊಡ್ತೀವಿ, ನಾವು ಅನ್ನದಾನ ಮಾಡೋದಿಲ್ಲ ಅಂಬೋರು ಇದ್ದಾರೆ. ಅದು ಶಾಸ್ತ್ರ ಏನು ಹೇಳ್ತಪ್ಪ ಅಂದ್ರೆ ಅದು ಕಥೆ ಬರ್ತೊಂದು. ಕಾರಣ ಸ್ವರ್ಗದಲ್ಲಿದ್ದ, ಊಟ ಕೇಳಿದರೆ ಅವನಿಗೆ ಮುತ್ತು ರತ್ನಗಳು ತಟ್ಟೆಯಲ್ಲಿ ಕೊಟ್ಟರಂತ ತಿನ್ನು ಅಂತೇಳಿ. ಇವೇ ಹೇಗೆ ತಿಗೋದು? ಮುತ್ತು ರತ್ನ ಹೆಂಗೆ ತಿಂತಿ, ವಜ್ರಗಳೇ ಹೆಂಗೆ ತಿಂತಿದ್ದಿ, ಅನ್ನ ಬೇಕು, ನನಗೆ ಹಸಿವೆ ಆಗ್ಯದ. ಆವಾಗ ಕರ್ಣ ಹೇಳಿದ್ರಂತ, ನೀನು ದಾನಶೂರ ಕರ್ಣ, ಎಲ್ಲ ದಾನ ಮಾಡಿದಿ, ಆದರೆ ಅನ್ನದಾನ ಮಾಡಿಲ್ಲ, ಪಿತೃ ಕಾರ್ಯ ಮಾಡಿಲ್ಲ. ಕಾರಣ ನೀನು ಈಗ ಹೋಗಬೇಕು ಭೂಲೋಕಕ್ಕೆ ಮತ್ತೆ ಮಾಡಬೇಕು, ಅದೇ ನಿನಗೆ ಪ್ರಾಯಶ್ಚಿತ್ತ. ಆ 15 ದಿವಸಗಳು ಕರ್ಣ ಭೂಲೋಕದಲ್ಲಿ ತಿರುಗಿ ತಮ್ಮ ಪಿತೃ ಕಾರ್ಯ, ಅನ್ನದಾನ ಮಾಡಿದ ಅಂಥೇಳಿ ಆ ಶಾಸ್ತ್ರ ಕಥೆಗಳಲ್ಲಿ ಬರ್ತದೆ. ಈ ಕಥೆಗಳನ್ನು ಯಥಾವತ್ತಾಗಿ ನೋಡಬಾರ್ದು. ಪುರಾಣ ಕಥೆಗಳು ಕಾಲ್ಪನಿಕ ಕಥೆಗಳಿರ್ತಾವೆ. ಇದರಲ್ಲಿಂದ ನಮಗೊಂದು ಸನ್ಮಾರ್ಗ ತೋರಿಸ್ಲಿಕ್ಕೆ, ನಮಗೂ ಒಳ್ಳೆಯ ಮಾರ್ಗ ತೋರಿಸ್ಲಿಕ್ಕೆ, ನಾವು ಸಹಿತ ಪಿತೃಋಣ ಮುಕ್ತ ಆಗಲಿಕ್ಕೆ ಇಂಥ ಕಥೆಗಳೇ ಹೇಳಿರ್ತಾರೆ ನಮ್ಮ ಹಿರಿಯರು. ಇಲ್ಲಿ ಕೇವಲ ಬ್ರಾಹ್ಮಣರೇ ಮಾಡ್ತಾರೆ, ವೈಶ್ಯರೇ ಮಾಡ್ತಾರೆ ಅಂದರೆ ಇಲ್ಲ, ಎಲ್ಲ ಜಾತಿಯವರು ಮಾಡ್ತಾರೆ. ಉತ್ತರ ಭಾರತದಲ್ಲಿ ಸಮಸ್ತ ಜಾತಿಯವರು, ಪೂರ ನಮ್ಮ ಸನಾತನ ಧರ್ಮದವರು ಎಲ್ಲರೂ ಮಾಡ್ತಾರೆ. ಅಲ್ಲಿ ಗಯಾದಲ್ಲಿ ವಿಷ್ಣುಪಾದ ಮೇಲೆ ಪಿಂಡ ಪ್ರದಾನ ಮಾಡ್ತಾರೆ. ಗಯಾ ಒಳಗೆ ಗಯಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸಿದ್ದ. ಆತ ಮಹಾವಿಷ್ಣುವಿನ ಕುರಿತು ತಪಸ್ಸು ಮಾಡಿದ, ನನಗೆ ಮೋಕ್ಷ ಬೇಕು ಅಂತೇಳಿ. ಮಹಾವಿಷ್ಣು ಬಂದು ಹೇಳಿದರು, ಇಲ್ಲ, ನಿನಗೆ ರಾಕ್ಷಸ ಜನ್ಮದ ಮೋಕ್ಷ ಇಲ್ಲ, ಮುಂದಿನ ಜನ್ಮ ಮನುಷ್ಯ ಜನ್ಮ ಕೊಡ್ತೀವಿ, ಆವಾಗ ನಿನಗೆ ಮೋಕ್ಷ. ತಾನು ಮಲ್ಕೊಂಡು ಎದೆ ಮೇಲೆ ಯಜ್ಞಕುಂಡ ಹಾಕಿಸ್ಕೊಂಡು ಈ ರಾಕ್ಷಸ ಜನ್ಮ ಹೋಗಲಿ, ದಹನ ಆಗಲಿ ಅಂಥೇಳಿ ಎದೆ ಮೇಲೆ ಯಜ್ಞಕುಂಡ ಹಾಕಿಸ್ಕೊಂಡು ಋಷಿಗಳ ಕಡೆಯಿಂದ ಹೋಮ ಮಾಡಿಸ್ಲಿಕ್ಕೆ ಚಾಲು ಮಾಡಿಬಿಟ್ಟ. ಶಾಖ ತಾಳಲಾರದೆ ಒದ್ದಾಡ್ತಿದ್ದ, ಎದೆ ಮೇಲೆ ಅಗ್ನಿ ಉರಿತಿತ್ತು, ಪ್ರಜ್ವಲ, ಎದೆ ಸುಡ್ತಾ ಇತ್ತು.
ಅವಾಗ ಇವನು ಭಕ್ತಿಗೆ ಮೆಚ್ಚಿ ಮಹಾವಿಷ್ಣು ಬಂದು ಆತನ ಮೇಲೆ ಪಾದ ಇಟ್ಟರು. ಆ ಪಾದನೇ ವಿಷ್ಣು ಪಾದ ಅಂಥೇಳಿ ಈಗ ಸದ್ಯ ಆ ರಾಕ್ಷಸಿಗೆ ಮೋಕ್ಷ ಆಗ್ಯದ, ನಮ್ಮ ಪಿತೃಗಳಿಗೆ ಸಹಿತ ಮೋಕ್ಷ ಆಗಲಿ ಎಂಬ ಭಾವನೆಯಿಂದ ಅಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ. ಇನ್ನೊಂದು ಕಾಶಿ ಒಳಗೆ ಮಾಡಿದವರು, ಗಯಾ ಒಳಗೆ ಶ್ರಾದ್ದ ಮಾಡಿದವರು, ಬ್ರಹ್ಮಕಪಾಲಿ ಒಳಗೆ ಶ್ರಾದ್ದ ಮಾಡಿದವರು ಮತ್ತೆ ಶ್ರಾದ್ದ ಮಾಡಬಾರ್ದು ಅಂತಲ್ರಿ, ಮತ್ತೆ ಬೇಕಿಲ್ಲ ಅಂತಲ್ರಿ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಶಾಸ್ತ್ರದಲ್ಲಿ ಹೇಳಿದ್ದು ಶ್ರಾದ್ದ ಜೀವನ ಪರ್ಯಂತರ ಮಾಡಬೇಕು. ಕಾಶಿಯಲ್ಲಿ ಮಾಡು, ನೀನು ಗಯಾದಲ್ಲಿ ಮಾಡು, ಬ್ರಹ್ಮಕಪಾಲಿಯಲ್ಲಿ ಮಾಡು, ಇನ್ನು ಜೀವನ ಪರ್ಯಂತರ ಶ್ರಾದ್ದ ಮಾಡ್ತಾ ಇರಬೇಕು. ಶ್ರಾದ್ದ ಎಂಬುದು ಒಂದು ಧನ್ಯತೆ ವ್ಯಕ್ತ ಮಾಡ್ತಕ್ಕಂಥದ್ದು. ತಂದೆ ತಾಯಿಗೆ ಒಂದು ವರ್ಷದಲ್ಲಿ ಒಂದು ದಿನ ಒಂದು ಗಂಟೆ ನೀನು ಸಮಯ ಕೊಟ್ಟು ಅವರ ಸಲುವಾಗಿ ಒಂದು ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು, ಧನ್ಯತೆ ವ್ಯಕ್ತ ಮಾಡೋದು, ಕೃತಜ್ಞತಾ ಭಾವದಿಂದಿರೋದು, ಇದಕ್ಕೆ ಶ್ರಾದ್ದ ಅಂತಾರೆ. ಶ್ರದ್ಧಾಮೇವ ಶ್ರಾದ್ದ, ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದ. ಇನ್ನು ಒಂದು ಹೇಳ್ತಾರ, ನ ಕುರ್ಯಾತ್ ಶ್ರಾದ್ದ ವಿಸ್ತರೇತ್, ವಿಸ್ತಾರ ಮಾಡಬೇಡ ಶ್ರಾದ್ದನ. ಕೆಲವು ಮಂದಿ ಭಯಂಕರ ರೂಢಿ, ಛಾಂದಸ, ಮಡಿ, ನಾನಾ ರೀತಿ ವ್ಯಂಜನಗಳು ತಯಾರು ಮಾಡೋದು, 3, 4, 5 ಗಂಟೆ ತನಕ ಅಡಿಗೆ ಪಿಂಡ ಪ್ರದಾನ, ಮಂತ್ರ, ಹೋಮ, ಹಾ ಬಂದು ಬ್ರಾಹ್ಮಣರೆಲ್ಲ ಮಾರಿ ಸಣ್ಣದು ಮಾಡಿಕೊಂಡು ಶುಗರ್ BP ಇದ್ದವರು ಉಪವಾಸ ಕೂತ್ಬಿಟ್ಟಿರ್ತಾರೆ. 4 ಗಂಟೆಗೆ ಊಟಕ್ಕೆ ಹಾಕ್ತಾರೆ. ನಿಧಾನ ಆಗಲಿ, ತಡ ಆಯಿತು ಅಂತ ಮೇಲೆ ಮತ್ತೆ ಊಟ ಹೊಡೆದಂಗೆ ಅದೊಂದು ಹೇಳ್ತಿರ್ತಾರೆ. ಆ ರೀತಿ ಮಾಡಬೇಡ್ರಿ, ಟೈಮಿಗೆ ಊಟಕ್ಕೆ ಹಾಕ್ರಿ. 12 ಗಂಟೆಗೆ ಅವ್ರಿಗೆ ಊಟಕ್ಕೆ ಹಾಕ್ರಿ. ಕೃಷ್ಣ ವೈಶ್ವಾನರಗ್ನೇ ಉಪಾಸನೆ ಮಾಡ್ತಿದ್ದ, ಕರೆಕ್ಟ್ 12 ಗಂಟೆಗೆ ಊಟ ಮಾಡ್ತಿದ್ದ ಕೃಷ್ಣ ಪರಮಾತ್ಮ. ನಾವು ಕೃಷ್ಣನ ಅನುಯಾಯಿಗಳು, ಸಾಧಕರು, ಕೃಷ್ಣನ ವಾರಸರು, ಕೃಷ್ಣನ ನಂಬೋರು ಅಂದ್ರೆ ನಾವು ಸಹಿತ 12 ಗಂಟೆಗೆ ಅಪರಾಹ್ನಕ್ಕೆ ಅವ್ರಿಗೆ ಊಟಕ್ಕೆ ಹಾಕ್ಬೇಕು. ಕೆಲವು ಮಂದಿ ಅಪರಾಹ್ನ ಬಂದಿಲ್ಲಲ್ರಿ ಹೆಂಗೆ ಮಾಡ್ಲಿಕ್ಕೆ ಬರ್ತಂತಾರೆ. ಅಪರಾಹ್ನ ಅಂದ್ರೆ ತ್ರಿಕಾಲ ಸಂಧ್ಯಾವಂದನ ಮಾಡೋವನಿಗೆ ಅಪರಾಹ್ನ, ಮಾಧ್ಯಾಹ್ನಿಕ ಸಂಧ್ಯಾವಂದನ ಆದ ನಂತರ ಪಿತೃಕಾರ್ಯ ಹುಟ್ಟುತ್ತದೆ. ನೀನು ಸಂಧ್ಯಾವಂದನ ಮುಂಜುವಾಗಿ ಮಾಡಿದ್ದೆ ಮತ್ತೆ ಮಾಡೇ ಇಲ್ಲ, ಸುಮ್ಮನೆ ನಮ್ಮ ಪ್ರಾಣ ತಿನ್ನಲಿಕ್ಕೆ ತ್ರಿಕಾಲ ಸಂಧ್ಯಾವಂದನ ಮಾಡಿದವರು ಹೇಳ್ದಂಗೆ ಏನೋ ಅಪರಾಹ್ನ ಹೇಳ್ತಿದ್ದೆ, ಅದೇನು ಅವಶ್ಯಕತೆ ಇಲ್ಲ. ಶ್ರಾದ್ದ ವಿಸ್ತಾರ ಮಾಡಬಾರ್ದು, ಸಿಂಪಲ್ ಆಗಿ ಮಾಡಿ ಟೈಮಿಗೆ ಊಟಕ್ಕೆ ಹಾಕಿ ಧನ್ಯತೆ ವ್ಯಕ್ತ ಮಾಡಿ ದಕ್ಷಿಣೆ ಕೊಟ್ಟು ಅವ್ರ ಮನೆಗೆ ಕಳಿಸ್ಕೊಡ್ಬೇಕು. ಶುಗರ್ BP ಇದ್ದವರು ಆರೋಗ್ಯವನ್ನು ಕಾಪಾಡೋದು ನಮ್ಮ ಧರ್ಮ. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.